ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಸಿರುವ ಸಚಿವ ಕೆಎನ್ ರಾಜಣ್ಣ ಅವರ ಮುಂದಿನ ಸಿಎಂ ಪರಮೇಶ್ವರ್ ಎಂಬ ಹೇಳಿಕೆಗೆ ಹೈಕಮಾಂಡ್ ಮಟ್ಟದಲ್ಲಿ ಶೀಘ್ರದಲ್ಲೇ ತೆರೆ ಬೀಳಲಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಇಂದು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದವರು, ಮಾಜಿ ಸಚಿವ ರಾಜಣ್ಣ ಅವರ ಮುಂದಿನ ಸಿಎಂ ಪರಮೇಶ್ವರ್ ಆಗಲಿ ಎಂಬ ಹೇಳಿಕೆಗೆ ಆದಷ್ಟು ಬೇಗ ದೆಹಲಿಯಿಂದ ಬುಲ್ವಾನಾ ಬರಲಿದ್ದು, ಈ ವಿಚಾರಣೆಗಳು ಅಲ್ಲಿ ಚರ್ಚೆಯಾಗಿ ಶೀಘ್ರದಲ್ಲಿ ತೆರೆ ಬೀಳಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಖಾಸಗಿ ತರಕಾರಿ ಮಾರುಕಟ್ಟೆಯವರ ಸಮಸ್ಯೆಗೆ ಸಂಬಂಧಿಸಿದಂತೆ ಇಂದು ಸಭೆಯನ್ನ ಕರೆಯಲಾಗಿದೆ. ನಾವು ಮಾರುಕಟ್ಟೆಯವರೊಂದಿಗೆ ಚರ್ಚೆ ನಡೆಸುತ್ತೇವೆ, ನಮ್ಮಿಂದ ಆದ ಸಹಾಯವನ್ನ ಮಾಡುತ್ತೇವೆ. ಎಲ್ಲದಕ್ಕೂ ಕಾನೂನು ಮೊದಲು, ಅದರಡಿ ಅನುಕೂಲವನ್ನ ಮಾಡಿಕೊಡುತ್ತೇವೆ ಎಂದು ಹೇಳಿದರು. ಸಭೆಯನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದು ಮಾರ್ಕೆಟ್ ಇದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದೆ ಮತ್ತು ಎರಡು ಮಾರ್ಕೆಟ್ ಆಗೋದ್ರಿಂದ ರೈತರಿಗೆ ಅನುಕೂಲ ಅನ್ನುವಂಥ ಚರ್ಚೆ ಕೂಡ ಇದೆ. ನೋಡೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಅವ್ರದ್ದು ಕೇಳಬೇಕು, ಯಾಕಂದ್ರೆ ನಾವು ಬಿಡಲೇಬೇಡ, ನಾವು ಇವ್ರದ್ದು ಕೇಳ್ತೀವಿ, ಅವ್ರದ್ದು ಕೇಳ್ತೀವಿ. ಸೊ ಸರಿ ಆಗಲಿಕ್ಕೆ ಏನು ಸಾಧ್ಯತೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಲಿಕ್ಕೆ ಒಂದು ಸಭೆ ಕರೆದಿದ್ದೀವಿ. ಯಾಕೆಂದರೆ ಇನ್ನೂ ಅವರು ಸಂಡೇ ಮಾರ್ಕೆಟಲ್ಲಿ ಹೊರಗಡೆ ಕೂಡ್ತಿದ್ದಾರೆ. ಅವ್ರು ಸುಮಾರು 100 ಜನ ಇದ್ದಾರೆ. ನಮ್ಮ ಕಡೆ 70 ಅಂಗಡಿ ಅವೈಲೇಬಲ್ ಇದೆ. ಅದನ್ನೇ ಅವ್ರ ಜೊತೆ ಚರ್ಚೆ ಅದೇ ಮಾಡಿ ನಮ್ಮಿಂದ ಏನು ಸಹಾಯ ಆಗ್ತದೆ ಮಾಡಲಿಕ್ಕೆ ಅದು ಸಭೆ ಕರೆದಿದೆ. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಇವತ್ತು ರಾಜೀವ್ ಶೆಟ್ಟಿ ಅವರು ನಾವು ಸಭೆ ಕರೆದಿದ್ದೀವಿ. ನೋಡೋಣ ಏನು ಚರ್ಚೆ ಆಗುತ್ತೆ. ರೈತರಿಗೆ ಸರಿಯಾದಂಥ ದರ ಸಿಗ್ತಾ ಇಲ್ಲ ಅಂದರೆ ಎಲ್ಲ ಬಂದಂಥ ಸರ್ಕಾರ ಕೊಳ್ಕೊಂಡಿದೆ, ಒಣಗಿ ಹೋಗ್ತಾ ಇದೆ. ಒಂದು ವ್ಯವಸ್ಥೆ ಸರಿಯಾದಂಥ ವ್ಯವಸ್ಥೆ ಇಲ್ಲ, ಅದು ಬೇರೆ. ಜೈ ಕಿಸಾನ್ ಮಾರ್ಕೆಟ್ಗೆ ಅವಕಾಶ ಕೊಡಿ ಅಂತಿದ್ದಾರೆ. ಇಲ್ಲ ನೋಡಿ, ಅದು ಕಾನೂನಲ್ಲಿ ಫಸ್ಟ್ ಕಾನೂನು, ಆಮ್ಯಾಗೆ ನಾವು ಏನು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಎರಡು ಆ್ಯಂಗಲಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅದೆಲ್ಲ ನೋಡಬೇಕು, ಅದರಲ್ಲೇ ಕಾನೂನು ಫಸ್ಟು ಅಡಿಯಲ್ಲಿ ಬರ್ತದೆ, ನೋಡಬೇಕು. ಹೊರಗಡೆಯಿಂದ ಬರೋರಿಗೆಲ್ಲ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ಲೊಕೇಶನ್ ಇದೆ. ನಿಮ್ಮ ಇದರೊಳಗೆ ತಗೊಂಡು ಅವ್ರಿಗೆ ಅವಕಾಶ ಅದು ನೋಡೋಣ. ಅದ್ರ ಬಗ್ಗೆ ಚರ್ಚೆ ಈಗಾಗಲೇ ಇದಕ್ಕೆ ಒಂದು ಸರಿ ಮಾಡಿದ್ದೀವಿ, ಚರ್ಚೆ ಆಗಿದೆ. ಅದು ಇವತ್ತು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, ಈಗ ಸರ್ಕಾರ ಬಂದು 3 ವರ್ಷ ಆಗ್ತಾ ಇದೆ, ಎಷ್ಟು ಪ್ರಣಾಳಿಕೆಗಳನ್ನು ಈಡೇರಿಕೆ ಮಾಡಿದೆ? ಸುಮಾರು 60ರಷ್ಟು ಮಾಡಿರ್ಬೋದು ಕನಿಷ್ಠ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನಾಳೆ ಸಭೆ ಇದೆ ತುಮಕೂರಲ್ಲಿ, ನಾವು ಹೋಗ್ತಾ ಇದ್ದೀವಿ. ಸೊ ಆ ಸಭೆಯಲ್ಲಿ ಬಹುಶಃ ಬಹಿರಂಗವಾಗಿ CM ಅವರು ಅಧ್ಯಕ್ಷ ಹೇಳ್ತಾರೆ ಏನೇನು ನಾವು ಘೋಷಣೆ ಮಾಡಿದ್ದೀವಿ, ಎಷ್ಟು ಪೂರೈಕೆ ಮಾಡಿದ್ದೀವಿ. ಸೊ ಇನ್ನೂ 2 ವರ್ಷ ಇದೆ, ಮಿಕ್ಕಿದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಕಾರ್ಯಕರ್ತರನ್ನ ಏಕಾಏಕಿ ತೆಗೆದಿರೋದ್ರಿಂದ ಬೆಂಗಳೂರಲ್ಲಿ ಗಲಾಟೆ ಕೂಡ ಆಗಿದೆ ಸರ್, ಕಾಂಗ್ರೆಸ್ ಅಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡೋಣ ಏನಿದೆ, ಅಧ್ಯಕ್ಷದಾರ ಗಮನ ಹರಿಸ್ತಾರೆ ಅದ್ರ ಬಗ್ಗೆ. ಇಲ್ಲ, ಹೊಸದು ಘೋಷಣೆ ಮಾಡುವಂಥದ್ದು ಏನಿಲ್ಲ. ಈಗ ಹಳಿದನೇ ನಾವು ಪೂರೈಕೆ ಮಾಡಬೇಕಾಗಿದೆ, ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅದು ಇದೆ, ಭಾಳ ದಿವಸದಿಂದ ಅದು ಡಿಮಾಂಡ್ ಇದೆ. ಅದು ಕಾರ್ಯಕರ್ತರಿಗೆ ಈಗಾಗಲೇ ಕೊಡಬೇಕಾಗಿದೆ, ಡಿಲೇ ಆಗಿದೆ. ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜಣ್ಣ ಅವರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರೇ CM ಆಗಿ ನೀಡುವಲ್ಲಿ ಒಂದು ವೇಳೆ ಅವರು ತೆಗೆಯುವಂಥ ಪ್ರಶ್ನೆ ಬಂದರೆ ಪರಮೇಶ್ವರ್ ಅವ್ರನ್ನ CM ಮಾಡಲಿ ಅಂತೇಳಿ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಗೊತ್ತಿಲ್ಲ, ನಾಳೆ ನೋಡೋಣ. ಅದು ಡೆಲ್ಲಿಯಲ್ಲಿ ಕರೆಸ್ತಾರೆ, ಆದಷ್ಟು ಬೇಗ ಅಲ್ಲಿ ಇತ್ಯರ್ಥ ಇದ್ದು ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಅಂದರೆ ಈ ವಿಚಾರಕ್ಕೆ ಕರೆಸ್ತಾ ಇದ್ದಾರೆ. ತೆರೆ ಬೀಳ್ತಿದ್ದು ಬಹುಶಃ ಶಾರ್ಟ್ಲಿ ಡೆಲ್ಲಿ ಕರೆಸ್ಬೋದು. ಅಲ್ಲಿದೆಲ್ಲ ನೀವು ಹೇಳೋವಂಥ ವಿಚಾರ ಚರ್ಚೆ ಆಗಿ ಅಂತಿಮ ಒಂದು ರೂಪ ಪಡೀತೆ. ಇಲ್ಲ, ನೋಡೋಣ, ಡೆಲ್ಲಿಯಲ್ಲಿ ಕರೆದ್ಮೇಲೆ ನೋಡೋಣ, ನಾವು ಹೋಗ್ತೀವಿ ಅಲ್ಲಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. BS Channabasappa and Sons, The Textile Mall, Tilakwadi, Belagavi.